ಶ್ರೀ ಗುರುಭ್ಯೋ ನಮಃ. ಮಧ್ವ ವಿಜಯದ 46ನೇ ಭಾಗ ಇದು. 8ನೇ ಸರ್ಗ ಮುಕ್ತಾಯ ಕಂಡಿದೆ. ಹಿಂದೆ 45ನೇ ಭಾಗ ಮುಕ್ತಾಯ ಕಂಡಾಗ ಈಗ 9ನೇ ಸರ್ಗವನ್ನು ಶ್ರವಣ ಮಾಡಬೇಕು. ಚೋದಯಂತ ಮಥಗಂತು ಮಾದರಾತ್ ತತ್ರ ಧರ್ಮಜಮಜಂ ಪ್ರಣಮ್ಯ ಸಹ ಸೌಖ್ಯತೀರ್ಥ ಕವಿಲೋಕನಾಯಕೋ ವೇದನಾಯಕ ಪುರಸ್ಸರೋ ಯಯೌ. ಇದು ರಥೋದ್ಧತ ತ್ರಿಷ್ಟುಪ್ ಛಂದಸ್ಸಿನ ಒಂದು ಪ್ರಭೇದ. ನರನಾರಾಯಣ ಆಶ್ರಮದಲ್ಲಿ ವೇದವ್ಯಾಸರು, ನಾರಾಯಣ ಮತ್ತು ಆಚಾರ್ಯರು 3 ಜನರದು ಭೇಟಿ ಆಯಿತು. ತತ್ವಾಲೋಚನೆ ಎಲ್ಲ ಆಯಿತು. ನಾರಾಯಣ ದೇವರು ನೀವಿನ್ ಬೇಗ ಭೂಲೋಕಕ್ಕೆ ಹಿಂತಿರುಗಬೇಕು, ಅಲ್ಲಿ ಶಾಸ್ತ್ರ ರಚನೆ ಮಾಡಬೇಕು, ಸಜ್ಜನರನ್ನು ಉದ್ಧಾರ ಮಾಡಬೇಕು ಅಂತ ಆದೇಶಿಸಿದರು. ಆಮೇಲೆ ಆ ಭಗವಂತನಿಗೆ, ನಾರಾಯಣ ರೂಪದ ಭಗವಂತನಿಗೆ ನಮಸ್ಕಾರ ಮಾಡಿ ಈ ವೇದವ್ಯಾಸರ ಜೊತೆಗೆ ಆಚಾರ್ಯರು ಮರಳಿ ಬಂದರು ವೇದವ್ಯಾಸರ ಆಶ್ರಮಕ್ಕೆ. ಇದೆಲ್ಲ ಅದೇ ಆ ಗಂಧಮಾದನ ಪರ್ವತದಲ್ಲೇ ನರನಾರಾಯಣ ಆಶ್ರಮ ಬೇರೆ, ವೇದವ್ಯಾಸರ ದೊಡ್ಡ ಬದರಿ ಬೇರೆ. ಆ ದೊಡ್ಡ ಬದರಿಗೆ ಅವರು ಬಂದು ಮುಟ್ಟಿದ್ರು. ಅಲ್ಲಿ ಬಂದು ಶ್ರಾವ್ಯಮೇಶ ಸಕಲಂಚ ಶುಶ್ರುವಾನ್, ಎಲ್ಲ ತತ್ವವನ್ನು ಕೂಡ ಶ್ರವಣ ಮಾಡಿದರು. ಮತ್ತೆ ವೇದವ್ಯಾಸರ, ನಾರಾಯಣನ ಇಬ್ಬರ ಮನಸ್ಸನ್ನು ಕೂಡ ಅವರು ತಿಳಿದವರಿದ್ರು. ಬೇಗ ಹೋಗಬೇಕು ಕೆಳಗೆ ಭೂಲೋಕಕ್ಕೆ, ಅಲ್ಲಿ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕು. ಸಾಧ್ವವೇತ್ಯ ಗಮನೋನ್ಮುಖೋ ಭವತ್, ಇನ್ನು ಹೊರಡಬೇಕು, ಗಮನಕ್ಕೆ ಉನ್ಮುಖರಾದರು. ಮಂದಹಾಸ ಮೃದು ಸುಂದರಾನನಂ ವಂದನೀಯಂ ಅಭಿನಂದ್ಯ ಸತ್ಪತಿಂ. ಅತ್ಯಂತ ಮಂದಹಾಸವುಳ್ಳಂತಹ ವೇದವ್ಯಾಸರಿಗೆ, ಸಜ್ಜನರಿಗೆ ಪತಿ, ಎಲ್ಲ ಜ್ಞಾನಿಗಳಿಗೆ ಪತಿಯಾದ ವೇದವ್ಯಾಸರಿಗೆ ನಮಸ್ಕಾರ ಮಾಡಿ ಈ ಆಚಾರ್ಯರು ಅಲ್ಲಿಂದ ಹೊರಟರು. ತಸ್ಯ ತಾವತ್ ಅಗಮತ, ಹೊರಟು ಕೆಳಗೆ ಬಂದರು. ಈ ವೇದವ್ಯಾಸರ ಒಂದು ಅಪೇಕ್ಷೆಯಂತೆ ಅವ್ರು ಹೊರಟು ಬಂದಿದ್ರು, ಹೌದು. ಆದರೆ ಆ ವೇದವ್ಯಾಸರ ಆವಾಸ ಸ್ಥಾನ ಯಾವುದು, ವೇದವ್ಯಾಸರ ಇರೋದು ಎಲ್ಲಿ ಯಾವಾಗಲೂ ಅಂತಂದ್ರೆ, ವೇದವ್ಯಾಸರಿಗೆ ಅತ್ಯಂತ ಪ್ರಿಯವಾದ ಜಾಗ ಯಾವುದು? ಈ ಆಚಾರ್ಯರ ಮನಸ್ಸೇ. ಪೃಥುಲ ಮಾನಸಸ್ಯ, ಪೃಥುಲ ದೊಡ್ಡ ಮನಸ್ಸುಳ್ಳಂಥ ಪೂರ್ಣ ಪ್ರಜ್ಞರಾದಂಥ ಈ ಆಚಾರ್ಯರೇನಿದ್ದಾರೆ ಅವರ ಮನಸ್ಸೇ ವೇದವ್ಯಾಸರಿಗೆ ಅತ್ಯಂತ ಪ್ರಿಯವಾದ ಜಾಗ. ಅದರಿಂದ ಯಾವಾಗಲೂ ಕೂಡ ಅಲ್ಲಿ ಇದ್ದೇ ಇರ್ತಾರೆ. ಆದ್ರಿಂದ ವೇದವ್ಯಾಸರು ಇವರು ಮನಸ್ಸಿನಲ್ಲಿ ಬಿಟ್ಟು ಎಂದು ಹೋಗಲಿಲ್ಲ. ಹಾಗಾಗಿ ದೊಡ್ಡ ಬದಿಯನ್ನು ಬಿಟ್ಟು ಚಿಕ್ಕ ಬದರಿಗೆ ಬಂದು, ಆದ್ರಿಂದ ಅವರು ಈ ಕಡೆ ಬಂದರೂ ಕೂಡ ಆ ಗುರು ಶಿಷ್ಯರಿಗೆ ವಿಯೋಗ ಎಂದೂ ಆಗಲಿಲ್ಲ. ಆದ್ರಿಂದ ವಿಯೋಗದ ಸಂಕಟವೂ ಕೂಡ ಇರಲಿಲ್ಲ. ನೈಷನಾಥ ವಿರಹಿ ತಥೋ ಭವತ್. ದೊಡ್ಡ ಬದರಿಯಿಂದ ಕೆಳಗೆ ಸಣ್ಣ ಬದರಿಗೆ ಇಳಿದು ಬರುವಾಗ ಕ್ರೂರ ಪ್ರಾಣಿಗಳಿಗೆ ಇವರು ಭಯಂಕರವಾಗಿ ಕಾಣಿಸಿದರು. ಶಾಂತವಾದಂಥ ಜಿಂಕೆ ಮೊದಲಾದವುಗಳಿಗೆ ಶಾಂತವಾಗಿ ಕಾಣಿಸಿದರು. ಮಾರ್ಗದಲ್ಲಿ ಹೇಗೆ ನಡ್ಕೊಳ್ಬೇಕೋ ಅದರಂತೆ ಇವರೆಲ್ಲ ರೀತಿಯಾಗಿ ಕೂಡ ನಡ್ಕೊಂಡ್ರು. ಯಾವುದೇ ತೊಂದರೆಗೆ ಅವರು ಈಡಾಗಲಿಲ್ಲ. ಪರ್ವತಾತ್ ಅವತಾರ, ಆ ಗಂಧಮಾದನ ಪರ್ವತದಿಂದ ಕೆಳಗೆ ಇಳಿದು ಈಗಿನ ನಾವು ನೋಡುವಂಥ ಹಿಮಾಲಯ ಪರ್ವತ ಇದೆಯಲ್ಲ ಅಲ್ಲಿಗೆ ಬಂದು ಮುಟ್ಟಿದ್ರು. ಪರ್ವತಾದ ಬತತಾರ ಸರ್ವಧೀಹಿ. ಹೇಗಿದ್ರು? ವಾನರೇಂದ್ರ ಇವ ತೀರ್ಣವಾರಿದಿಹಿ, ರಾಮನ ಸಂದೇಶವನ್ನು ತಗೊಂಡೋಗಿ ಸೀತೆಗೆ ಮುಟ್ಟಿಸಿ ಮರಳಿ ಬಂದಂತ ಹನುಮನಂತೆ. ವಾಸುದೇವೈ ಇವ ರತ್ನರಾಜವಾನ್. ಆ ಕೃಷ್ಣ ಜಾಂಬವಂತನನ್ನು ಸೋಲಿಸಿ ಅವನ ಮಗಳನ್ನ ಮತ್ತು ಶಮಂತಕ ಮುನಿಯನ್ನ, ಜಾಂಬವತಿಯನ್ನ ಇಬ್ಬರನ್ನು ತಗೊಂಡು ಮರಳಿ ದ್ವಾರಕೆಗೆ ಬಂದಲ್ಲ, ಅದರಂತೆ. ಭೀಮಸೇನ ಇವ ಸೂನವರ್ಯಹೃತ್. ಸೌಗಂಧಿಕಾ ಪುಷ್ಪವನ್ನು ತರಲಿಕ್ಕೆ ಹೋದಂತಹ ಭೀಮಸೇನ ಮರಳಿ ಪಾಂಡವರ ಜೊತೆಗೆ ಬಂದು ಸೇರಿದ್ನಲ್ಲ, ಅದರಂತೆ ಈ ಆಚಾರ್ಯರು ವೇದವ್ಯಾಸರ ದೊಡ್ಡ ಬದರಿಯಿಂದ ಮರಳಿ ಬಂದು ಈ ಚಿಕ್ಕ ಬದರಿಗೆ ತನ್ನ ಶಿಷ್ಯರೇನಿದ್ರು ಅವ್ರ ಜೊತೆಗೆ ಬಂದು ತಲುಪಿದರು. ಅಗ್ನಿಶರ್ಮ ಮುಖ ಪಂಚಶೇರ್ದ್ವಿಜೈ ಅನ್ನಮಾಹತ ಮಲಂ ಪೃಥಕ್ ಸಮಂ. ಒಮ್ಮೆ ಅದೇ ಪರಿಸರದಲ್ಲಿದ್ದಾಗ ಅಲ್ಲಿ ಅಗ್ನಿಶರ್ಮ ಮೊದಲಾದಂಥ ಕೆಲವು ಬ್ರಾಹ್ಮಣರು, ಅಗ್ನಿಶರ್ಮ ಅಂತ ಒಬ್ಬ ವ್ಯಕ್ತಿ ಹೆಸರು, ಅವರೆಲ್ಲ ಆಚಾರ್ಯರಿಗೆ ಭಿಕ್ಷೆ ಸ್ವೀಕಾರ ಮಾಡಿಸ್ಬೇಕು, ಭಿಕ್ಷೆ ಕೊಡಬೇಕು ಅಂತ ಬಂದರು. 5-6 ಜನ ಬ್ರಾಹ್ಮಣರಿದ್ರು ಅವರು. ಅವರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಅನ್ನ ತಗೊಂಡು ಬಂದರು. ಆ ತಗೊಂಡು ಬಂದದ್ದೆಲ್ಲವನ್ನೂ ಕೂಡ ಕೃತ್ಸ್ನ ಮಾದತ್ ಅಯಂ, ಇವರು ಎಲ್ಲ ಅನ್ನವನ್ನು ಕೂಡ ತಿಂದುಬಿಟ್ರು. ಕೃತ್ಸ್ನ ಮಾದದ್ ಅಯಂ ಇತಿ ಅವಿಸ್ಮಯ, ಅದ್ರ ಬಗ್ಗೆ ಏನು ಆಶ್ಚರ್ಯ ಇಲ್ಲ. 5-6 ಜನ ತಂದದ್ದು, 5-6 ಜನರಿಗೆ ಆಗುವಂಥ ಆಹಾರ.
ಯಾಕಂದ್ರೆ ಒಬ್ಬ ವ್ಯಕ್ತಿ ಆಹಾರ ತಂದು ಭಿಕ್ಷೆಗೆ ತಂದು ಕೊಟ್ರೆ ಅದನ್ನ ಒಬ್ಬ ವ್ಯಕ್ತಿಯ ಪೂರ್ಣ ಒಂದು ಹೊತ್ತಿನ ಊಟಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲನೂ ಅಲ್ಲಿ ಇರ್ತದಲ್ಲ, ಅದು 5-6 ಜನ ತಂದು ಕೊಟ್ಟಿದ್ರಿಂದ 5-6 ಜನರಿಗೆ ಬೇಕಾದ ಸಾಲುವಂತ ಆಹಾರ ಅದನ್ನೆಲ್ಲನೂ ತಿಂದುಬಿಟ್ರು. ಅದೇನು ಆಶ್ಚರ್ಯ ಅಲ್ಲ. ಯಾಕೆಂದ್ರೆ ಕೃತ್ಸ್ನ ಮತ್ತು ಮಲಮೇಷ ಹಿ ಕ್ಷಯೇ, ಪ್ರಳಯ ಕಾಲ ಬಂದಾಗ ಇಡೀ ಜಗತ್ತನ್ನೇ ತಿಂದು ಹಾಕ್ತಾರೆ. ಇದೇನು ದೊಡ್ಡದಲ್ಲ ಅವರಿಗೆ. ಮುಂದೆ ಅವರು ಈ ಬ್ರಹ್ಮಸೂತ್ರವನ್ನ ರಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಬ್ರಹ್ಮಸೂತ್ರ ಮತ್ತು ಆಚಾರ್ಯರ ವ್ಯಕ್ತಿತ್ವ ಅವೆರಡಕ್ಕೂ ಕೂಡ ಕೆಲವು ಹೋಲಿಕೆಗಳಿವೆ. ಅದನ್ನ ಈ ಒಂದು 3-4 ಶ್ಲೋಕಗಳಲ್ಲಿ ಹೇಳ್ತಾರೆ. ವೇದವ್ಯಾಸ ದೇವರ ಹೃದಯಕ್ಕೆ ಅತ್ಯಂತ ಪ್ರಿಯವಾದದ್ದು ಆಚಾರ್ಯರ ವ್ಯಕ್ತಿತ್ವ ಮತ್ತು ಬ್ರಹ್ಮಸೂತ್ರ ಭಾಷ್ಯನೂ ಕೂಡ ಹಾಗೇನೆ. ವಾಸುದೇವ ಮಗಣಯ್ಯ ಸದ್ಗುಣಂ ಸಾಧಯತ್, ಪರಮಾತ್ಮ ನಾರಾಯಣ ಏನಿದ್ದಾನಲ್ಲ ಸಕಲ ದೋಷ ಗುಣ ದೂರ ಆಗಿದ್ದಾನೆ, ಮತ್ತೆ ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ. ಅದನ್ನ ಆಚಾರ್ಯರು ಕೂಡ ತಮ್ಮ ಪ್ರವಚನಗಳ ಮೂಲಕ ಸಾಧನೆ ಮಾಡ್ತಾರೆ. ಮತ್ತು ಬ್ರಹ್ಮಸೂತ್ರವು ಕೂಡ ಅದೇ ಕೆಲಸವನ್ನೇ ಮಾಡ್ತಿದೆ. ಆಚಾರ್ಯರ ಭಕ್ತಿ, ಆಚಾರ್ಯರ ಸೇವಾ ಇದೆಯಲ್ಲ, ಅದು ನಮಗೆ ಜ್ಞಾನ, ಭಕ್ತಿ, ಮೋಕ್ಷ ಇತ್ಯಾದಿಗಳನ್ನು ಕೊಡುವಂಥದ್ದು. ಆಚಾರ್ಯರನ್ನೇ ಸೇವೆ ಮಾಡ್ಲಿಕ್ಕಾಗದೆ ಹೋದ್ರೆ ಅವರ ಆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಸೇವೆ ಮಾಡಿದ್ರು, ಅದರ ಅಧ್ಯಯನ ಪಠನ, ಅದರ ಪೂಜೆ ಮಾಡಿದ್ರು ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳ ಮೂಲಕ ಅದು ಮೋಕ್ಷ ಕೊಡುವಂಥ ಒಂದು ಗ್ರಂಥ. ಉಕ್ತಮುಕ್ತಮ ಅಭಿಧೇಯಮುತ್ತಮಂ ವೇದವಾಕ್ಯ ಮನುಮಾದಯನ್ ಮುಹು. ಈ ಆಚಾರ್ಯರ ಶೈಲಿ ಹೇಗೆ ಪ್ರವಚನ ಮಾಡುವಾಗ ಅಂತಂದ್ರೆ, ಯಾವುದೇ ಒಂದು ಅರ್ಥ ಹೇಳಿದ್ರೆ, ಒಂದು ವಿಷಯ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವೇದವಾಕ್ಯವನ್ನು ಹೇಳ್ತಿದ್ರು. ಅದನ್ನು ಸ್ಪಷ್ಟಪಡಿಸಲಿಕ್ಕಾಗಿ ಪುರಾಣಗಳಲ್ಲಿ ಏನಿದೆ, ಮಹಾಭಾರತ ಭಾಗವತಾದಿಗಳಲ್ಲಿ ಏನಿದೆ ಅಂತ ಅನ್ನೋದನ್ನು ಹೇಳ್ತಿದ್ರು. ಇದು ಆಚಾರ್ಯರ ಶೈಲಿ. ಬ್ರಹ್ಮಸೂತ್ರ ಭಾಷ್ಯನೂ ಹಾಗೆ, ಅಲ್ಲಿ ಅನೇಕ ವೇದವಾಕ್ಯಗಳನ್ನ ಮತ್ತು ಪುರಾಣ ವಾಕ್ಯಗಳನ್ನ ನಾವು ನೋಡ್ತೇವೆ. ಬಾಲಸಂಘಮಪಿ ಬೋಧಯದ್ಭೃಶಂ, ಆಚಾರ್ಯರ ವ್ಯಕ್ತಿತ್ವ ತೀರಾ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಬಹಳ ಪ್ರಿಯವಾದದ್ದು. ಆದರೆ ದೊಡ್ಡ ದೊಡ್ಡ ಪಂಡಿತರಿಗೂ ಕೂಡ ಅವ್ರನ್ನ ಪೂರ್ಣವಾಗಿ ತಿಳ್ಕೊಳ್ಳೋದು ಕಷ್ಟ. ಸ್ವಲ್ಪ ಸ್ವಲ್ಪ ಯಾರೂ ತಿಳ್ಕೋಬಹುದು, ಪೂರ್ಣವಾಗಿ ತಿಳ್ಕೊಳ್ಳೋದು ಪಂಡಿತರಿಗೂ ಕಷ್ಟ. ಅಪ್ರಮೇಯ ಹೃದಯ, ಅತ್ಯಂತ ಗಾಢ ಆಳವಾದಂತಹ ಅಭಿಪ್ರಾಯ ಉಳ್ಳದ್ದು ಆಚಾರ್ಯರ ವ್ಯಕ್ತಿತ್ವ ಮತ್ತು ಬ್ರಹ್ಮಸೂತ್ರ ಭಾಷ್ಯ. ಸೌಮ್ಯ ಕಾಂತಿಜ ವಿಪಕ್ಷ ಭೀಷಣಂ, ನೋಡ್ಲಿಕ್ಕೆ ಸೌಮ್ಯ, ಆದರೆ ಅಲ್ಲಿ ಪ್ರತಿಪಾದನೆ ಮಾಡಿದಂತಹ ಯುಕ್ತಿಗಳೇನಿವೆ ಅದು ಪ್ರತಿವಾದಿಗಳಿಗೆಲ್ಲ ಬಹಳ ಭಯಂಕರವಾದದ್ದು. ಯಾವುದೇ ದೋಷ ಇಲ್ಲದೆ ಇದ್ದು ಆಚಾರ್ಯ ವ್ಯಕ್ತಿತ್ವ ಮತ್ತು ಬ್ರಹ್ಮಸೂತ್ರ ಭಾಷ್ಯ. ವ್ಯರ್ಥವಾಗಿ ಎಲ್ಲೂ ಮಾತಾಡೋದಿಲ್ಲ ಆಚಾರ್ಯರು. ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಕೂಡ ವ್ಯರ್ಥವಾದ ಮಾತೆಲ್ಲೂ ಇಲ್ಲ. ಎಲ್ಲಾ ಲಕ್ಷಣಗಳನ್ನು, 32 ಲಕ್ಷಣಗಳನ್ನು ಒಳಗೊಂಡದ್ದು ಆಚಾರ್ಯ ವ್ಯಕ್ತಿತ್ವ. ಬ್ರಹ್ಮಸೂತ್ರ ಭಾಷ್ಯನೂ ಕೂಡ ಅದೇ ರೀತಿಯಾಗಿ ಭಾಷ್ಯಕ್ಕಿರಬೇಕಾದಂತಹ ಎಲ್ಲಾ ಲಕ್ಷಣಗಳನ್ನು ಒಳಗೊಂಡದ್ದು. ಆಚಾರ್ಯರಿಗೂ ದೇವತಾ, ದೊಡ್ಡ ದೊಡ್ಡ ದೇವತೆಗಳಿಗೂ ಗೌರವ ಕೊಡ್ತಾರೆ, ಮತ್ತೆ ಬ್ರಹ್ಮಸೂತ್ರ ಭಾಷ್ಯಕ್ಕೂ ಕೂಡ ಅವರು ಗೌರವ ಕೊಡ್ತಾರೆ. ರೂಪಮನ್ಯದೇವ ಧನ್ಯಮಾತ್ಮನಃ, ಆದ್ದರಿಂದ ಆಚಾರ್ಯರ ಒಂದು ಇನ್ನೊಂದು ರೂಪ, ಆಚಾರ್ಯರ ಪ್ರತಿಮಾ ಇದ್ದಂತೆ ಈ ಬ್ರಹ್ಮಸೂತ್ರ ಭಾಷ್ಯ ಅನ್ನೋದು. ಅನ್ಯತ್ ರೂಪಂ, ಇನ್ನೊಂದು ಪ್ರತಿಮಾ ಅವರಿಗೆ. ಹಿಂದೆ ಬಂದಂತ 21 ಭಾಷೆಗಳನ್ನೆಲ್ಲ ಇದು ಖಂಡನೆ ಮಾಡಿತ್ತು. ಬ್ರಹ್ಮಸೂತ್ರಕ್ಕೆ ಹಿಂದಿನವರು 21 ಜನರು ಏನು ಕೆಟ್ಟ ದುರ್ಭಾಷೆಗಳನ್ನು ಬರೆದ್ರು, ಅದೆಲ್ಲವನ್ನು ಕೂಡ ಇದು ಖಂಡನೆ ಮಾಡಿದೆ. ಅಪ್ಯದೂಷ್ಯಂ, ಇನ್ನು ಮುಂದೆ ಯಾರೂ ಕೂಡ ಬಂದರೂ ಇದನ್ನು ಖಂಡನೆ ಮಾಡಲಾರರು ಅಂತ ಅದ್ಭುತವಾದಂಥ ಗ್ರಂಥ ಇದು. ಭೂತ ಭಾವಿ ಭವದಾತ್ಮಭಿ ಕ್ವಚಿತ್ ಅಂಥ ಬ್ರಹ್ಮಸೂತ್ರ ಭಾಷ್ಯವನ್ನು ಇವರು ರಚನೆ ಮಾಡಿದರು. ಅಪ್ಯದೂಷ್ಯಂ ಅತನೋತ ಅನಂತಧೀಹಿ ಅಂತ ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿದ್ರು ಅನ್ನೋಲ್ಲಿಗೆ ಈ 9ನೇ ಸರ್ಗದ 12ನೇ ಪದ್ಯ ಅದು ಸಮಾಪ್ತಿಯನ್ನು ಕಂಡಿದೆ.